ಎಲ್ಲರಿಗೂ ನಮಸ್ಕಾರಗಳು. 7ನೇ ತರಗತಿ ಪಾಠ 5 ಮಳೆರಾಯನ ಹುಟ್ಟು. ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು. ಪ್ರವಾಹ ಅಂದರೆ ನೆರೆ, ಉಕ್ಕೇರಿದ ನೀರು. ಚೀರು ಕೂಗು, ತಾಪ ಬಿಸಿ. ಗರ್ಜಿಸು ಜೋರಾಗಿ ಕೂಗು. ಹೆಪ್ಪುಗಟ್ಟು ಸಾಂದ್ರವಾಗಿ ಒಂದೆಡೆ ಸೇರು ಗಟ್ಟಿಯಾಗು. ಸೇಡು ದ್ವೇಷ, ಯುಕ್ತಿ ಉಪಾಯ. ಕೀಟಲೆ ತುಂಟ ಬುದ್ಧಿ. ತಾತು ತೂತಾಯಿತು, ತಾಕಿ ತೂತಾಯಿತು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭೂದೇವಿಯ ಗೋಳು ಎಲ್ಲಿ ಮುಟ್ಟಿತ್ತು? ಭೂದೇವಿಯ ಗೋಳು ಆಕಾರವನ್ನು ಮುಟ್ಟಿತ್ತು. ಲೋಕವೆಲ್ಲ ಏಕೆ ನಡುಗುತ್ತಿತ್ತು? ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದೇ ಸಲ ತಿರ್ರನೆ ತಿರುಗಿದನು. ಅವನ ತಿರುಗಿಗೆ ಮೂರು ಲೋಕಗಳೆಲ್ಲ ನಡುಗಿದವು. ಸಮುದ್ರ ರಾಜ ಚೀರತೊಡಗಿದೇಕೆ? ಸೂರ್ಯನ ಕಿರಣಗಳ ಕಾವಿನಿಂದ ಸಮುದ್ರ ರಾಜ ತತ್ತರಿಸಿ ಹೋದ. ನೋವಿನಿಂದ ಆಹಾ ಎಂದು ಚೀರತೊಡಗಿದ. ಹಬೆಯಾಗಿ ಹೊರಟಿತ್ತು ಏನು? ಬೆವರಿಗೆ ನೀರು ಹಬೆಯಾಗಿ ಹೊರಟಿತ್ತು. ಸಮುದ್ರ ರಾಜ ಮೋಡನಲ್ಲಿ ಏನು ಹೇಳಿದ? ಅವನು ಹೋದಲ್ಲಿಗೆ ಹೋಗು, ಅವನ ಮುಖದ ಕಾಂತಿಯನ್ನು ನಿನ್ನ ದೊಡ್ಡ ದೇಹದಿಂದ ಮರೆಮಾಡು ಎಂದು ಹೇಳಿದ. ಮೋಡನ್ನ ಸೂರ್ಯನನ್ನು ಮರೆಮಾಡಿದಾಗ ಏನಾಯಿತು? ಮೋಡನ್ನ ಸೂರ್ಯನನ್ನು ಮರೆಮಾಡಿದಾಗ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತ್ತು. ಗಿಡಮರಗಳು ಬಾಡಿ ಮುದುಡಿದವು. ಮನುಷ್ಯ ಪ್ರಾಣಿ ಸಾಯುವಂತಾಯಿತು. ಮೋಡ ನನಗೆ ಬುದ್ಧಿ ಕಲಿಸಲು ಸೂರ್ಯ ಯಾರಲ್ಲಿ ಕೇಳಿಕೊಂಡ? ಮೋಡ ನನಗೆ ಬುದ್ಧಿ ಕಲಿಸಲು ಸೂರ್ಯ ಗಾಳಿರಾಯನಿಗೆ ಕೇಳಿಕೊಂಡ. ನದಿ ಹೇಗೆ ಹುಟ್ಟಿತು? ಮೋಡನ ಅಳುವಿನ ನೀರು ನದಿಯಾಗಿ ಹುಟ್ಟಿತು. ಮೋಡನ ಯಾರಿಗೆ ಹೆದರುತ್ತಾನೆ? ಮೋಡನ ಗಾಳಿರಾಯನಿಗೆ ಹೆದರುತ್ತಾನೆ. ಸಮುದ್ರ ರಾಜ ಯಾರಿಗೆ ಭಯಪಡುತ್ತಾನೆ? ಸಮುದ್ರ ರಾಜ ಸೂರ್ಯನಿಗೆ ಭಯಪಡುತ್ತಾನೆ. ಭೂದೇವಿಯ ಅಳುವನ್ನು ಕಂಡು ಸೂರ್ಯ ಏನು ಮಾಡಿದನು? ಭೂದೇವಿಯ ಅಳುವನ್ನು ಅವನ ಕೇಳಿ ಏನೆಂದು ಕೆಳಗೆ ನೋಡಿದ. ಸಮುದ್ರ ರಾಜನ ಹಾವಳಿ ಅವನಿಗೆ ತಿಳಿಯಿತು. ಸೂರ್ಯ ಅವನ ಮೇಲೆ ಕಿಡಿಕಿಡಿಯಾದ. ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದೇ ಸಲ ತಿರ್ರನೆ ತಿರುಗಿದ. ಅವನ ತಿರುಗಿಗೆ ಲೋಕಗಳೆಲ್ಲ ನಡುಗಿದವು. ಸೂರ್ಯನ ಕಿರಣಗಳೇ ಬಿಸಿಲು ಕಿರಣಗಳು ಕಾವಿನಿಂದ ಸಮುದ್ರ ರಾಜ ತತ್ತರಿಸಿ ಹೋದ. ಮೋಡ ಹೇಗೆ ಹುಟ್ಟಿತು? ಬಿಸಿಲಿನ ತಾಪಕ್ಕೆ ಸಮುದ್ರ ರಾಜನ ಮೈ ಬೆವರಿತು. ಒಳಗಿನಿಂದ ಬೆವರಿನ ನೀರು ಹಬೆಯಾಗಿ ಹೊರಟಿತ್ತು. ಆವಿಯಾಗಿ ಮೇಲೆ ಹೋಗಿ ಆಕಾಶದಲ್ಲಿ ಒಂದೇ ಕಡೆ ಸೇರತೊಡಗಿತ್ತು. ತುಸು ಹೊತ್ತಿನೊಳಗಾಗಿ ಬೆಟ್ಟಗಳು ಸಾಲಿನಂತೆ ಕಪ್ಪಗೆ ಹೆಪ್ಪುಗಟ್ಟಿತು. ಈ ರೀತಿಯಾಗಿ ಮೋಡ ಹುಟ್ಟಿತು. ಸೂರ್ಯನ ಕೋಪ ಮೋಡದತ್ತ ತಿರುಗಲು ಕಾರಣವೇನು? ಮೋಡನ ತಂದೆಯ ಮಾತು ಕೇಳಿ ಸೂರ್ಯನನ್ನು ತನ್ನ ಮೈಯಿಂದ ಮರೆಮಾಡಿದ. ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತ್ತು. ಗಿಡಮರಗಳು ಬಾಡಿ ಮುದುಡಿದವು. ಮನುಷ್ಯ ಪ್ರಾಣಿ ಸಾಯುವಂತಾಯಿತು. ಇದರಿಂದಾಗಿ ಸೂರ್ಯನ ಕೋಪ ಮೋಡದತ್ತ ತಿರುಗಿತು. ಗಾಳಿ ಮೋಡನನ್ನು ಎಲ್ಲಿ ಓಡಿಸಿದನು? ಗಾಳಿರಾಯ ಮೋಡನನ್ನು ಬೆನ್ನಟ್ಟಿದ್ದ. ಮೋಡನನ್ನು ಸತ್ತೇನಪ್ಪ ಎಂದು ಕಾಲಿಗೆ ಬುದ್ಧಿ ಹೇಳಿದ. ಗಾಳಿರಾಯನ ಕೈಯಿಂದ ತಪ್ಪಿಸಿಕೊಳ್ಳೋಣ ಎಂದು ಮೈ ಹಗುರು ಮಾಡಿಕೊಂಡು ಓಡಿದ. ಗಾಳಿರಾಯ ಮೋಡನನ್ನು ಆ ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ. ಅಯ್ಯಯ್ಯೋ ಎಂದು ಮೋಡನ ಅಳುತ್ತಾ ದಮ್ಮಯ್ಯ ಗುಡ್ಡ ಹಾಕಿದ. ಕೇಳುವವರು ಯಾರು? ಅವನೇ ಅಳುವಿನ ನೀರು ಬೆಟ್ಟದಿಂದ ನದಿಯಾಗಿ ಜಾರಿತು. ಗಾಳಿ ಮೋಡಗಳ ಯುದ್ಧದಿಂದ ಕೊನೆಗೆ ಯಾವ ಹಾಡು ಹುಟ್ಟಿತು? ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ ಎಂಬ ಹಾಡು ಹುಟ್ಟಿಕೊಂಡಿತು. ಈ ಕೆಳಗಿನ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮಗು ನೋಡು, ಸೂರ್ಯ ನನಗೆ ಹಗೆ. ಸಮುದ್ರ ರಾಜ ಮೋಡನಿಗೆ ಹೇಳಿದ. ಆನೆಯ ಮುಂದೆ ಆಡು, ಸೂರ್ಯ ತಾನು ಅಂದುಕೊಂಡ. ದುರುಳರಿಬ್ಬರನ್ನು ನೋಡಿಕೊ, ಸೂರ್ಯ ಗಾಳಿರಾಯನಿಗೆ ಹೇಳಿದ. ಬಿಟ್ಟ ಸ್ಥಳ ತುಂಬಿರಿ, ಸೂರ್ಯ ಬೆಂಕಿಯ ಮುದ್ದೆ. ಸೂರ್ಯನ ಕಿರಣಗಳು ಬಿಸಿಲಿನ ತಾಪಕ್ಕೆ ಸಮುದ್ರ ರಾಜನ ಮೈ ಬೆವರಿತ್ತು. ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಾಗ ಗಿಡಮರಗಳು ಬಾಡಿ ಮುದುಡಿದವು. ಗಾಳಿರಾಯ ಮೋಡನನ್ನು ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ. ಆಕಾಶದಿಂದ ಮಳೆಯಾಗಿ ಸುರಿದ ನೀರು ಹೊಳೆಯಾಗಿ ಹರಿಯಿತು. ಇನ್ನು ಪ್ರಸ್ತುತ ಈ ಪಾಠದಲ್ಲಿ ಬಂದಿರುವ ಭಾವನೆಯನ್ನು ಸೂಚಿಸಿದ ಶಬ್ದಗಳನ್ನು ಪಟ್ಟಿ ಮಾಡಿ ಅವುಗಳ ಅರ್ಥಗಳನ್ನು ಬರಿ. ಗುಳೋ ಎಂದು ಅಳು ಅಂದರೆ ಬಿಕ್ಕಿ ಬಿಕ್ಕಿ ಒಂದೇ ಸಮನೆ ಅಳುವುದು. ಕಿಡಿಕಿಡಿಯಾಗು ಅಂದರೆ ನೆಟ್ಟಾಗಿ ಕೆಂಡದಂತಾಗು. ಕಿಡಿಕಿಡಿಯಾಗು ಮೀನ್ಸ್ ಕಿಡಿಕಿಡಿ ಅಂದರೆ ಬೆಂಕಿಯಂತೆ, ಅದಕ್ಕೆ ನೆಟ್ಟಾಗಿ ಕೆಂಡದಂತಾಗು. ದಗದಗ ಉರಿ, ಪ್ರಖರ ಜ್ವಾಲೆ ಬೆಂಕಿ. ತಿರ್ರನೆ ತಿರುಗು, ಒಂದೇ ಸುತ್ತು ಜೋರಾಗಿ ತಿರುಗು. ತತ್ತರಿಸಿ ಹೋಗು, ಚದುರಿ ಹೋಗು. ಕುಡಿದು ಹೋಗು ಅಂದರೆ ಬೆವರಿ ಹೋಯಿತು. ನೋವಿನಿಂದ ಚೀರು, ಸಂಕಟದಿಂದ ಚೀರು. ಕಟಕಟ ಹಲ್ಲು ಕಡಿ, ಸಿಟ್ಟಾಗಿ ಹಲ್ಲುಗಿರುವುದು.
ಆಕಾಶಕ್ಕೆ ನೆಗೆ ಜೋರಾಗಿ ಬಾವನೆತ್ತರಕ್ಕೆ ಜಿಗಿ ತಮ್ಮಯ್ಯ ಗುಡ್ಡ ಹಾಕು ಅಂಗಲಾಚು ಕಕ್ಕಾಬಿಕ್ಕಿಯಾಗು ತಿಕ್ಕಾಪಾಲಾಗು ನೂಕಿಬಿಡು ತೂಗಿಸಿಬಿಡು. ಇನ್ನು ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಪ್ರವಾಹ, ಮಳೆ ಹೆಚ್ಚಾದಾಗ ಪ್ರವಾಹ ಬರುವುದು. ಹಾವಳಿ, ನದಿ ತೀರದ ಪ್ರದೇಶಗಳು ಪ್ರವಾಹದ ಹಾವಳಿಯಿಂದ ತತ್ತರಿಸುತ್ತವೆ. ಕಾಂತಿ, ಮನುಷ್ಯ ವಿಚಲಿತನಾದರೆ ಮುಖದ ಕಾಂತಿ ಕಡಿಮೆಯಾಗುತ್ತದೆ. ವಿಚಿತ್ರ, ಭೂಕಂಪವಾದರೆ ವಿಚಿತ್ರ ಸನ್ನಿವೇಶಗಳು ಎದುರಾಗುತ್ತವೆ. ಹಿಂಬಾಲಿಸು, ನಾವು ಜೀವನದಲ್ಲಿ ಮಹಾತ್ಮರು ಹಾಕಿಕೊಟ್ಟ ಒಳ್ಳೆಯ ಮಾರ್ಗಗಳನ್ನು ಹಿಂಬಾಲಿಸಬೇಕು. ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.